ಕರ್ನಾಟಕದಲ್ಲಿ ಬುಲ್ಡೋಸರ್ ಕಾನೂನು ತರೋ ತರ ಅಗತ್ಯಗಳಿಲ್ಲ, ಯುಪಿ ತರದಲ್ಲಿ ಏನು ಅಂತ ಪರಿಸ್ಥಿತಿ ಬಂದಿಲ್ಲ ನಮಗೆ ಅಂತಾರೆ. ಅದಕ್ಕೂ ದಮ್ ಬೇಕು, ಅದಕ್ಕೆ ಅದು ಪರಮೇಶ್ವರ್ ಅವ್ರ ಹತ್ರ ಇರಬೇಕಲ್ಲ. ಅದು ಯೋಗಿ ಆಗೋದಕ್ಕೂ ಕೂಡ ಆ ದಾಡಸಿತನ ಬೇಕು, ಆ ಛಾತಿ ಬೇಕು, ಆ ಎದೆಗಾರಿಕೆ ಬೇಕು. ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ. ಆ ಸಿದ್ದರಾಮಯ್ಯನವ್ರಿಗಿಲ್ಲ, ಇನ್ನು ಪರಮೇಶ್ವರ್ ಅವ್ರಿಗೆ ಕೇಳೋ ಅವರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಯೋಗಿ ಆಗಬೇಕು ಆದ್ರೂ ಕೂಡ ಬಹಳ ಕಷ್ಟ ಇದೆ. ಉತ್ತರ ಪ್ರದೇಶದಂಥ ದಟ್ಟ ದಾರಿದ್ರ್ಯ ಇದ್ದಂಥ ರಾಜ್ಯವನ್ನು ಇವತ್ತು ಯಾವ ರೀತಿ ಹೈವೇ ರೈಲ್ವೆಗಳನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಹೋಗಿ ನೋಡಿ. ಇಡೀ ದೇಶದಲ್ಲಿ 4 ಎಕ್ಸ್ಪ್ರೆಸ್ ವೇಗಳನ್ನು ಮಾಡಿದ್ದಾರೆ ಅಲ್ಲಿ. ಇನ್ನು ಮಾಮೂಲಿ ರಸ್ತೆಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ಲೆಕ್ಕ ಇಲ್ಲ, ಅಷ್ಟೊಂದು ಮಾಡಿದ್ದಾರೆ. ನೀವು ಇವತ್ತು ಕುಂಭಮೇಳಕ್ಕೆ ಹೋಗಬೇಕು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಿ, ಅದಾದ ನಂತರ ಪ್ರಯಾಗ್ರಾಜಿಗೆ ಹೋಗಿ, ಅನಂತರ ಕಾಶಿಗೆ ಹೋಗಿ, ಇಲ್ಲ ಕಾಶಿಗೆ ಹೋಗಿ ಪ್ರಯಾಗ್ರಾಜಿಗೆ ಹೋಗಿ, ಅಯೋಧ್ಯೆಗೆ ಹೋಗಿ, ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗ್ತೀರಿ ನೀವು. ಎಂಥ ರಸ್ತೆಗಳನ್ನು ಮಾಡಿದ್ದಾರೆ ಇವತ್ತು. ಉತ್ತರ ಪ್ರದೇಶದಲ್ಲಿ 26 ಕೋಟಿ ಜನಸಂಖ್ಯೆ ಇದೆ. 26 ಕೋಟಿ ಜನಸಂಖ್ಯೆಗೆ ಕೇವಲ 6-7 ವರ್ಷದಲ್ಲಿ ಎಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಪುಂಡ್ರಿದ್ದಂತಹ ಅಲ್ಲಿರುವ ಸಂಜೆ 6 ಗಂಟೆ 7 ಗಂಟೆ ಆದ ನಂತರ ರಸ್ತೆಯಲ್ಲಿ ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಟ್ಯಾಕ್ಸಿಗಳು ಹೋಗ್ತಾ ಇರಲಿಲ್ಲ. ಇವತ್ತು ರಾಜಾರೋಷವಾಗಿ ರಾತ್ರಿ 2 ಗಂಟೆಗಳು ಕೂಡ ಇವತ್ತು ಲೇಡೀಸು ಡ್ರೈವ್ ಮಾಡ್ಬೋದು. ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ. ಅದಕ್ಕೆ ಎದೆಗಾರಿಕೆ ಬೇಕು, ಛಾತಿ ಬೇಕು, ದಾಡಸಿತನ ಬೇಕು. ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರೋಕ್ಕೆ ಸಾಧ್ಯ? ಸರ್, ಈಗ ಮುಸ್ಲಿಮರ ಕಂಡ್ರೆ ಇವರಿಗೆ ಭಯನಾ ಅಥವಾ ಇದು ಪ್ರೀತಿನಾ? ಯಾಕಂದ್ರೆ ಅವ್ರು ಅರೆಸ್ಟ್ ಮಾಡದೇ ಇರೋದು ವಿಚಾರ ನೋಡಿ. ಮುಸಲ್ಮಾನರನ್ನು ನೀವು ಯೋಚನೆ ಮಾಡಿ, ಇಡೀ ಇತಿಹಾಸ ತೆಗೆದು ನೋಡಿ. ಮುಸಲ್ಮಾನರಲ್ಲಿ ಸಾಹಸಿಗಳು ಅಂತ ಯಾರಿದ್ದಾರೆ? ಆ ಶೌರ್ಯವನ್ನು ಪ್ರದರ್ಶನ ಮಾಡಿದವರು ಯಾರಿದ್ದಾರೆ ಮುಸಲ್ಮಾನರದಲ್ಲಿ? ಈಗ ಚಾವಾ ಅಂತ ಒಂದು ಸಿನಿಮಾ ಬಂದಿರೋವಂಥದ್ದು ನೋಡಿ, ಶಾಮಾಜಿ ಮಹಾರಾಜರದ್ದು. ಟ್ರ್ಯಾಪ್ ಮಾಡೋದು, ಅವ್ರು ಹಿಡಿಯೋದು, ಚಿತ್ರಹಿಂಸೆ ಕೊಡೋದು. ಕ್ರೌರ್ಯಕ್ಕೂ ಶೌರ್ಯಕ್ಕೂ ಭಾಳ ವ್ಯತ್ಯಾಸವಿದೆ. ಮುಸಲ್ಮಾನರಲ್ಲಿರೋದು ಕ್ರೌರ್ಯ ಮಾತ್ರ, ಶೌರ್ಯ ಅವ್ರ ಹತ್ರ ಇಲ್ಲ. ಶೌರ್ಯ ಇರುವಂಥದ್ದು ಶಿವಾಜಿ ಮಹಾರಾಜರ ಹತ್ರ, ರಾಣಾ ಪ್ರತಾಪ್ ಹತ್ರ, ಹಿಂದೂಗಳ ಹತ್ರ, ರಾಜ ಮಹಾರಾಜರ ಹತ್ರ ಆ ಶೌರ್ಯ ಅನ್ನೋದಿತ್ತು. ಮುಸಲ್ಮಾನ ರಾಜರ ಹತ್ರ ಇದ್ದಿದ್ದು ಕ್ರೌರ್ಯ. ಇನ್ನು ಅವ್ರನ್ನ ಫಾಲೋ ಮಾಡೋವಂಥವ್ರು ಅವ್ರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಯಾವತ್ತೂ ಇರೋಲ್ಲ. ಈ ಕ್ರೌರ್ಯಕ್ಕೆ ಇವತ್ತೇನಾಗಿದೆ, ಈ ಹಿಂದೂಗಳಲ್ಲಿರುವಂಥ ಪುಕ್ಕಲುತನ, ವಿಶೇಷವಾಗಿ ಈ ಮುಸಲ್ಮಾನರಿಗನ್ನ ಓಟಿಗೋಸ್ಕರ ಓಲೈಸುವಂಥ ಕಾಂಗ್ರೆಸ್ನವರಲ್ಲಿ ಇರುವಂತಹ ಅಧಿಕಾರದ ಆಸೆ ಇವತ್ತು ದೇಶ ಧರ್ಮ ಎಲ್ಲ ಮರೆತುಬಿಟ್ಟು ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಮುಸಲ್ಮಾನರ ಆರ್ಭಟ ನಡೀತಾ ಇದೆ. ಮೈಸೂರು ಪೊಲೀಸರು ಪ್ರೆಷರ್ ಇದೆ ಸರ್ ಅದು ಈ ಪ್ರಕರಣದಲ್ಲಿ. ಈ ಹೋಮ್ ಮಿನಿಸ್ಟರ್ ಬಂದಾದ ನಂತರ ಅರೆಸ್ಟೇ ನಿಂತೋಯ್ತು ಅಂತ ಹೇಳಿದರೆ ಯಾರಿಂದ ಪ್ರೆಷರ್ ಇದೆ? ಹೋಮ್ ಮಿನಿಸ್ಟ್ರಿಂದಲೇ ಪ್ರೆಷರ್ ಇರೋದು, ಸಿದ್ದರಾಮಯ್ಯನವರಿಂದ ಪ್ರೆಷರ್ ಇರೋದು. ನಮ್ಮ ಪೊಲೀಸರು, ಕರ್ನಾಟಕ ಪೊಲೀಸ್ ಇದೆಯಲ್ಲ, ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪೊಲೀಸ್ ಫೋರ್ಸ್ ಇರೋವಂಥದ್ರಲ್ಲಿ ನಮ್ಮ ಕರ್ನಾಟಕನೂ ಕೂಡ ಒಂದು. ನಮ್ಮ ಪೊಲೀಸರಿಗೆ ಅಷ್ಟೊಂದು ಶಕ್ತಿ ಇದೆ, ಕಾರ್ಯಕ್ಷಮತೆ ಇದೆ. ಆದರೆ ಆಳುವವರು ಸರಿ ಇಲ್ಲ. ಆಳುವವರು ಸರಿ ಇಲ್ಲದೆ ಇದ್ದರೆ ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮು ಇಡೀ ದೇಶದಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ. ನಮ್ಮ KSRTC ದಿ ಬೆಸ್ಟ್ ಇತ್ತು. ಇವತ್ತು ಅದನ್ನು ದಿವಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನು ಕಾನೂನು ಸುವ್ಯವಸ್ಥೆನ ಮಾಡುವಂತಹ ಪೊಲೀಸ್ ಇಲಾಖೆನೂ ಕೂಡ ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಅಲ್ಲಿಗೆ ನೀವು ಕಲ್ಲು ಹೊಡೀರಿ, ನಮ್ಮದೇ ಸಮಸ್ಯೆ ಇಲ್ಲ ಅನ್ನುವಂಥ ಮೆಸೇಜ್ ಆಯಿತು. ಮುಸಲ್ಮಾನರಿಗೆ ಅವ್ರ ಧರ್ಮದಲ್ಲೇ ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇದೆ. ಅದು ಕಲ್ಲು ಕಾಬಾದಲ್ಲಿ ಹೊಡಿಬೇಕೇ ಹೊರತು ಕರ್ನಾಟಕದಲ್ಲ ಅನ್ನೋ ಮೆಸೇಜನ್ನು ಆಳುವ ಸರ್ಕಾರ ಕೊಡಬೇಕಿತ್ತು. ಆದರೆ ಕಲ್ಲು ನೀವು ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಹೊಡೀರಿ ಹಿಂದೂಗಳ ಮೇಲೆ ಅಂತ ಹೇಳ್ಬಿಟ್ಟು ಫ್ರೀ ಪರ್ಮಿಟ್ ಕೊಟ್ಟಿದ್ದಾರೆ.